ನಮಸ್ಕಾರ ಫ್ರೆಂಡ್ಸ್, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, CMO ಸ್ಪರ್ಶ ಇಂಟಿಗ್ರೇಟೆಡ್ ಮೆಡಿಕಲ್ ಸೆಂಟರ್, ಚಿಕ್ಕಮಗಳೂರು. ನಾವಿವತ್ತು ಕೂದಲು ಉದುರುವಿಕೆ ಸಮಸ್ಯೆ ಬಗ್ಗೆ ಮಾತಾಡೋಣ. ಸಾಧಾರಣವಾಗಿ ಯುವತಿಯರಲ್ಲಿ ಅತಿ ಹೆಚ್ಚು ಮಾನಸಿಕ ವೇದನೆಯನ್ನು ಕೊಡುವಂಥದ್ದು, ಒಂಥರ ಡಿಪ್ರೆಷನಿಗೆ ಉಂಟು ಮಾಡುವಂಥದ್ದು, ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ. ನನ್ನ ಕೂದಲು ಈಗ ತುಂಬ ಉದುರ್ತಾ ಇದೆ ಅಂತ ಸುಮಾರು ಕಾರಣಗಳು, ಸುಮಾರು ಚಿಕಿತ್ಸೆಗಳು, ಸುಮಾರು ನೀವು ಬರುವಂಥದ್ದು ಯೂಟ್ಯೂಬ್ನಲ್ಲಿ, ಪೇಪರ್ನಲ್ಲಿ, ಟಿವಿನಲ್ಲಿ ಬರುವಂಥ ಆಯಿಲ್ಗಳು, ಶಾಂಪುಗಳು, ಮನೆಮದ್ದುಗಳು ಎಲ್ಲ ಮಾಡಿರ್ತೀರಾ, ಹೊರಗಡೆಯಿಂದ ಏನೋ ಮಾಡ್ತಿರ್ತೀರ. ಆದರೆ ವೀಕ್ಷಕರೇ, ನಮ್ಮ ದೇಹದ ಇಂಟರ್ನಲ್ ಪ್ರಕೃತಿ ಕೂಡ ಈ ಕೂದಲು ಉದುರುವಿಕೆಯನ್ನು ಹೆಚ್ಚು ಮಾಡಬಹುದು. ನೋಡಿ, ಸಾಧಾರಣವಾಗಿ ಇತ್ತೀಚೆಗೆ ಈ ಯುವತಿಯರಲ್ಲಿ ಸಾಮಾನ್ಯವಾಗಿ ಓದಕ್ಕೆ ಹೋಗಿರ್ತಾರೆ, ಒಂದು PGನಲ್ಲೋ ಹಾಸ್ಟೆಲಲ್ಲೋ ಉಳಿದಿರ್ತಾರೆ. ನಾನು ನಮ್ಮ ಮನೆಯಲ್ಲಿ ಇದ್ದಾಗ ನಾನು ನನ್ನ ಕೂದಲು ಚೆನ್ನಾಗಿತ್ತು. ಆದರೆ ನಾನು ಒಂದ್ಸಲ ಹಾಸ್ಟ್ಲಿಗೆ ಹೋಗ್ಬಿಟ್ಟೆ, ಅಲ್ಲಿ ಕೂದಲು ಶುರು ಆಯಿತು. ನನಗೊಬ್ಬಳಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಕೂದಲು ಉದುರ್ತಾ ಇದೆ. ಹಾಸ್ಟೆಲಲ್ಲಿ ಇರುವಂಥ ಲೇಡೀಸ್ ಎಲ್ಲರಿಗೂ ಉದುರ್ತಾ ಇದೆ ಕೂದಲು. ಮೋಸ್ಟ್ಲಿ ಅಲ್ಲಿ ನೀರಿನ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಹೇಳಕ್ ಶುರು ಮಾಡ್ತಾರೆ. ಯಾಕಂದ್ರೆ ಒಂದು ಜಾಗದಿಂದ ಚೇಂಜ್ ಆಗಿದಾಗ ನೀರು ಚೇಂಜ್ ಆಗುತ್ತೆ. ಮನೇಲಿ ಒಂಥರ ನೀರು ಇರುತ್ತೆ, ಮೇಲೆ ಒಂಥರ ನೀರು ಇರುತ್ತೆ. ಸೊ ಈ ನೀರಿಂದ ಆಗ್ತಾ ಇದೆಯಾ ಅಂತ ಅನ್ಕೊಳ್ತಾರೆ. ಅವಾಗ ಕೇಳಿದಾಗ, ನೋಡಿ ಪ್ರತಿಯೊಬ್ಬರಲ್ಲೂ ಇದೆಯಾ ನಿಮ್ಮ ಹಾಸ್ಟೆಲಲ್ಲಿ ಅಂತ ಕೇಳಿದಾಗ, ಹೌದು ಪ್ರತಿಯೊಬ್ಬರಲ್ಲೂ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಮತ್ತೆ ಇನ್ನೊಂದು ನಮ್ದು ನೆಕ್ಸ್ಟ್ ಕ್ವಶನ್ ಇರುತ್ತೆ, ನಿಮ್ಮ ಹಾಸ್ಟೆಲ್ನಲ್ಲಿ ಆಹಾರ ಎಲ್ಲ ಹೇಗಿದೆ? ಇಲ್ಲ ಸರ್, ಅಂಥದ್ದೇನು ಚೆನ್ನಾಗಿರಲ್ಲ, ಆದರೂ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ತಿಂತೀವಿ. ಅದಕ್ಕೆ 99% ಟೈಮ್ಸ್ ನಾವು ಹೊರಗಡೆ ಎಲ್ಲರೂ ಹೋಗಿ ತಿನ್ಕೊಂಡ್ಬಿಡ್ತೀವಿ, ಜಂಕ್ ಫುಡ್ಸು ಅದೋ ತಿಂದ್ಬಿಡ್ತೀವಿ ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬರು ಅದನ್ನೇ ಮಾಡ್ತಾರೆ. ಮತ್ತು ಇನ್ನೊಂದು, ನೀವು ಯೂಸ್ ಮಾಡುವಂಥ ಬಾತ್ರೂಮ್ ಹೆಂಗೆ, ಕಾಮನ್ನ ಅಥವಾ ಸಪ್ರೇಟ್ ಹೈಜಿನಿಕ್ ಆಗಿದೆಯಾ ಅಂತ ಹೇಳಿದಾಗ, ಇಲ್ಲ ನಮ್ದೊಂಥರ ಕಾಮನ್ ಬಾತ್ರೂಮು, ಒಂದು 8ರಿಂದ 10 ಲೇಡೀಸ್ಗೆ ಒಂದು ಬಾತ್ರೂಮ್ ಇರುತ್ತೆ, ಟಾಯ್ಲೆಟ್ ಇರುತ್ತೆ, ನಾವು ಅದೇ ಟಾಯ್ಲೆಟ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇವ್ರು ತಿನ್ನೋ ಅಂತ ಆಹಾರಕ್ಕೂ ಇವ್ರು ಯೂಸ್ ಮಾಡುವಂಥ ಟಾಯ್ಲೆಟಿಗೂ ಏನಾದ್ರು ಸಂಬಂಧ ಇದೆ? ಯಾಕಂದ್ರೆ ಇವರಿಗೆ ನಾನು ಈ ಟಾಪಿಕ್ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ, ತುಂಬಾ ಚೆನ್ನಾಗಿ ವೈರಲ್ ಆಗಿರೋಂಥ ವಿಡಿಯೋ. ನಾನು ನಂದಿನಿ ಬೆಂಗಳೂರಿಗೆ ಬಂದಿದ್ದೀನಿ ಅಂಡ್ ಹಾಸ್ಟೆಲಲ್ಲಿ ಇದ್ದೀನಿ, ಊಟ ಸರಿ ಇಲ್ಲ ಆದ್ರೂ ತಿಂತೀನಿ ಅಂದ್ಕೊಂಡು. ಅಂದ್ರೆ ಪಿಂಕ್ ಕಲರ್ದು ವಿಗ್ ಹಾಕೊಂಡ್ಬಿಟ್ಟಾಳೆ ನಂದಿನಿ, ನಮ್ಮ ನಂದಿನಿ ಅಲ್ವಾ? ಸೊ ಹೇಗೆ ಅಂತ ಹೇಳಿ ನೋಡಿ, ಹಾಸ್ಟೆಲಲ್ಲಿ ಇದ್ದೀನಿ, ಊಟ ತಿಂತೀನಿ, ಚೆನ್ನಾಗಿರಲ್ಲ ಆದ್ರೂ ತಿಂತೀನಿ. ಒಂದೇ ತರದ ಅಡುಗೆಗಳು ಇರ್ತವೆ. ನೋಡಿ, ನಮ್ಮ ನ್ಯೂಟ್ರಿಷನಲ್ ಪೌಷ್ಟಿಕಾಂಶಗಳು ನಮ್ಮ ಕೂದಲಿಗೆ ಯಾಕೆ ಮುಖ್ಯ? ನೋಡಿ, ಕೂದಲು ಬರೀ ಮೇಲ್ಗಡೆಯಿಂದ ಚೆನ್ನಾಗಿದ್ದಾಗ, ಹೊರಗಡೆಯಿಂದ ಪೇಂಟ್ ಹೊಡೆದಾಗ ಶಾಂಪೂನೋ, ಆಯಿಲ್ಸೋ, ಮಾಸ್ಕ್ಸೋ, ಕ್ರೀಮ್ಸೋ, ಈ ತರ ಎಲ್ಲದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು, ಆ ಸ್ಪ್ರೇಸು, ಕಲರಿಂಗ್ಸು ಎಲ್ಲ ಮಾಡ್ಕೊಂಡ್ಬಿಟ್ಟು ಏನಂತ ಹೇಳಿದ್ರೆ ಹೊರಗಡೆಯಿಂದ ಕೂದಲು ಚೆನ್ನಾಗಿರಲಿ ಅಂತ ನೋಡ್ಕೊಳ್ತೀವಿ. ಆದ್ರೆ ಒಳಗಡೆ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಸುಮಾರು ತೊಂದರೆಗಳಿಂದ, ಸುಮಾರು ಪೌಷ್ಟಿಕಾಂಶದ ಕೊರತೆಗಳಿಂದ ಈ ನಮ್ಮ ಕೂದಲು ಉದುರಿಕೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಈ ತರ ಸಣ್ಣ ಹುಡುಗಿರಲ್ಲಿ, ಯುವತಿಯರಲ್ಲಿ ಏನಾಗುತ್ತೆ ಅಂದ್ರೆ, ಈ ಹಾಸ್ಟೆಲ್ ಹೋದವರಲ್ಲಿ ಊಟ ಸರಿ ಇರಲ್ಲ. ಮತ್ತೆ ಬಾತ್ರೂಮ್ಸ್ ಯಾಕೆ ಹೇಳಿದೆ ಅಂತ ನಾನು ಮುಂದೆ ಬರ್ತೀನಿ. 5 ಪೋಷಕಾಂಶಗಳು ನಮ್ಮ ಕೂದಲಿನ ಆರೋಗ್ಯವನ್ನ ನಿರ್ಧರಿಸ್ತವೆ. ಈ 5 ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಇದ್ದಾಗ ಕೂದಲು ಉದುರುವಿಕೆ ಸ್ಟಾಪ್ ಆಗುತ್ತೆ, ಕೂದಲು ಚೆನ್ನಾಗಿ ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೆಯಕ್ಕೆ ಶುರು ಆಗುತ್ತೆ. ಅದ್ರಲ್ಲಿ ಮೊದಲನೇದು ಯಾವುದು ಅಂತ ಹೇಳಿದ್ರೆ ಜಿಂಕ್. ನಮಗೆಲ್ಲ ಗೊತ್ತಿರಂಗೆ ಜಿಂಕ್ ಒಂದು ಖನಿಜ. ಅದು ಕೆಲವು ಈ ಕಾಳುಗಳಲ್ಲಿ, ಪಂಪ್ಕಿನ್ ಸೀಡ್ಸು, ಚಿಯಾ ಸೀಡ್ಸು, ಫ್ಲಾಕ್ಸ್ ಸೀಡ್ಸು, ಈ ತರ ಸೀಡ್ಸ್ಗಳಲ್ಲಿ ಜಾಸ್ತಿ ಸಿಗುತ್ತೆ. ಈ ಜಿಂಕ್ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಈ ಕೂದಲಿನ ಒಂದು ಬುಡಕ್ಕೆ ಒಂದು ನರಿಶ್ಮೆಂಟ್ ಅನ್ನ ಕೊಟ್ಬಿಟ್ಟು, ಬುಡದಲ್ಲಿರುವಂತ ಟಾಕ್ಸಿನ್ಸ್ ನ ತೆಗೆದಾಕ್ಬಿಟ್ಟು ಕೂದಲನ್ನ ಸೊಂಪಾಗಿ ಬೆಳಲಿಕ್ಕೆ ಹೆಲ್ಪ್ ಮಾಡುತ್ತೆ. ಎರಡನೇದಾಗಿ ಸೆಲೆನಿಯಂ ಅನ್ನೋ ಅದು ಒಂದು ಖನಿಜಾನೇ. ಅದು ಏನಂತ ಹೇಳಿದ್ರೆ, ಈ ಸೀ ಫುಡ್ಸ್ ನಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ, ಈ ಆಯಿಸ್ಟರ್, ಶೆಲ್ಲಿ ಫಿಶಸ್ ಹೇಳ್ತಾರಲ್ಲ, ಈ ಕಪ್ಪೆ ಚಿಪ್ ತರದ್ದು ಫುಡ್ಸ್. ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಅದನ್ನ ಕನ್ಸ್ಯೂಮ್ ಮಾಡಬಹುದು, ಇಲ್ಲ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಅದನ್ನ ನೀವು ಸಪ್ಲಿಮೆಂಟ್ ಮೂಲಕ ತಗೋಬಹುದು. ಅದೇ ರೀತಿ ಮೂರನೇದಾಗಿ ಬಯೋಟಿನ್. ಈ ಬಯೋಟಿನ್ ಅನ್ನೋ ಒಂದು ಅಂಶ ಏನಿದೆ ಅಂತ ಹೇಳಿದ್ರೆ, ಇದೊಂಥರ ಗಮ್ತರ ಒಂದು ಜಲ್ಲಿ ಟೈಪ್ ಆಫ್ ಸಬ್ಸ್ಟೆನ್ಸ್. ಆಕ್ಚುಲಿ ಇದು ಸುಮಾರು ಆಹಾರಗಳಲ್ಲಿ, ಫ್ರೂಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಈಗ ಅವಕಾಡೋಸ್ ಅಲ್ಲಿ ಇರ್ಬೋದು, ಅದು ಡೇಟ್ಸ್ ಅಲ್ಲಿ ಇರ್ಬೋದು, ಬಾದಾಮಿ, ಆಲ್ಮಂಡ್ಸ್ ಅಲ್ಲಿ ಇರ್ಬೋದು. ಇದರಲ್ಲೆಲ್ಲ ಈ ಬಯೋಟಿನ್ ರಿಚ್ ಫುಡ್ಸ್ ಅಂತ ನೀವು ಗೂಗಲ್ ಮಾಡಿ ನೋಡಿದ್ರೆ ಬಯೋಟಿನ್ ರಿಚ್ ಫುಡ್ಸ್ ಸಿಗುತ್ತೆ. ಈ ಬಯೋಟಿನ್ ಕೂಡ ನಮ್ಮ ಕೂದಲಿನ ಒಂದು ಬುಡಕ್ಕೆ ಒಂದು ಹೆಲ್ತ್ ಅನ್ನ ಕೊಡೋದ್ರಿಂದ ಇದು ನಮ್ಮ ಕೂದಲನ್ನ ಸೊಂಪಾಗಿ ಬೆಳೆಯಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಜಿಂಕ್, ಸೆಲೆನಿಯಂ ಅಂಡ್ ಬಯೋಟಿನ್, ಇದು 3 ಮೇಜರ್ ಖನಿಜಗಳಂತಂದ್ರೆ, ಇನ್ನೊಂದು ತುಂಬಾ ಅತಿ ಹೆಚ್ಚು ಒಂದು ಉಪಯೋಗ ಆಗುವಂತ ಒಂದು ಖನಿಜ ಅಂತ ಹೇಳಿದ್ರೆ ಅಯನ್. ನೋಡಿ ವೀಕ್ಷಕರೇ, ಅನಿಮಿಯಾ ಇದ್ದವರಲ್ಲಿ ಕೂದಲು ಉದುರಿಕೆ ಜಾಸ್ತಿ ಇರುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರಲ್ಲೂ ಕೂಡ ಈ ಅನಿಮಿಯಾ ಸಮಸ್ಯೆ ಜಾಸ್ತಿ ಇರುತ್ತೆ. ಹೊಟ್ಟೆ ಹುಳ ಸಮಸ್ಯೆ ಇದ್ದವರಲ್ಲೂ ಕೂಡ ಈ ಅನಿಮಿಯಾ ಸಮಸ್ಯೆ ಇರುತ್ತೆ, ಮತ್ತು ಕೂದಲು ಉದುರುವಿಕೆ ಸಮಸ್ಯೆ ತುಂಬಾ ಜಾಸ್ತಿ ಇರುತ್ತೆ. ನಾನು ಮುಂಚೆನೆ ಕೇಳಿದಂಗೆ, ಈ ಹಾಸ್ಟೆಲಲ್ಲಿ ಈ ಕಾಮನ್ ಬಾತ್ರೂಮ್ ಯೂಸ್ ಮಾಡೋ ಲೇಡೀಸ್ ನಲ್ಲಿ ಈ ವರ್ಮ್ ಇನ್ಫೆಸ್ಟೇಷನ್ ಹರಡುವಂತ ಚಾನ್ಸಸ್ ತುಂಬಾ ಜಾಸ್ತಿ. ಅದಕ್ಕೋಸ್ಕರನೇ ಮನೇಲಿ ಇದ್ದಾಗ ನಾನು ಕೂದಲು ಉದುರ್ತಾ ಇಲ್ಲ, ನಾನು ಅಲ್ಲಿ ಹೋದ್ರೆ ಕೂದಲು ಉದುರುತ್ತೆ ಅಂತ ಹೇಳೋರಲ್ಲಿ ಒನ್ ಆಫ್ ದ ಮೇಜರ್ ರೀಸನ್ಸ್ ಅಂತ ಹೇಳಿದ್ರೆ ಈ ವರ್ಮ್ ಇನ್ಫೆಸ್ಟೇಷನ್ಸ್. ಈ ವರ್ಮ್ಸ್ ಅಂತ ಹೇಳಿದ್ರೆ, ಈ ಹೊಟ್ಟೆ ಹುಳುಗಳು ಏನ್ ಮಾಡುತ್ತೆ ಅಂತ ಹೇಳಿ, ಜಂತುಗಳು ನಮ್ಮ ಕೂದಲಿಗೆ ಒಂಥರ ಹುಕ್ ವರ್ಮ್ ತರ, ಕೊಕ್ಕೆ ತರ ಹೋಗಿ ಅಂಟ್ಕೊಂಡಿರುತ್ತೆ ನಮ್ದು ಲಾರ್ಜೆಸ್ಟ್ ಕರಳಿಗೆ. ಅದು ಅಷ್ಟು ಈಸಿಯಾಗಿ ನಮ್ಮ ಮಲದಲ್ಲಿ ಪಾಸ್ ಆಗಿ ಹೋಗಲ್ಲ. ಈ ಹೊಟ್ಟೆ ಹುಳುಗಳು ತಿನ್ನೋದು ನಮ್ಮ ದೇಹದಲ್ಲಿ ಅಡಗಿರುವಂತ ಅಯನ್ ಅಂಶನ, ಅದ್ರ ಆಹಾರನೇ ಅದು. ಅಯನ್ ಸ್ಟೋರ್ಡ್ ಫಾರ್ಮ್ ಅಲ್ಲಿ ಇರೋದು ಫೆರಿಟಿನ್ ಅಂತ.
ನೋಡಿ, ನಾವು ನಾರ್ಮಲಿ ಕೂದಲು ತುಂಬಾ ಉದುರ್ತಾ ಇದೆ ಅಂತ ಹೇಳಿದಾಗ, ಈಗ ಥೈರಾಯ್ಡ್ ನಾರ್ಮಲ್ ಆಗಿದೆ, ಎಲ್ಲದೂ ನಾರ್ಮಲ್ ಆಗಿದೆ ಅಂತ ನಾವು ಚೆಕ್ ಮಾಡದೆ ಫೆರಿಟಿನ್ ಲೆವೆಲ್ಸ್ ನ, ನಿಮ್ಮ ಬಾಡಿನಲ್ಲಿ ಸೀರಮ್ ಫೆರಿಟಿ ಲೆವೆಲ್ಸ್ ಎಷ್ಟು ಚೆಕ್ ಮಾಡ್ತೀವಿ. ಅದಾದ ನಂತರ ಕಡಿಮೆ ಇದ್ದ ಕಂಡು ಬಂದಲ್ಲಿ ನಿಮ್ಮಲ್ಲಿ ವರ್ಮ್ ಇನ್ಫೆಕ್ಷನ್ ಆಗಿದೆ ಅಂತ ಈ CBC ಚೆಕ್ ಮಾಡಿದಾಗ ಯೂಎಸ್ನೋಫಿಲ್ಸ್ ಜಾಸ್ತಿ ಆಗಿರುತ್ತೆ. ಸೊ ಈ ಅಯನ್ ಕಂಟೆಂಟ್ ಕಡಿಮೆ ಆದಾಗ, ಈ ಫೆರಿಟಿನ್ ಕಂಟೆಂಟ್ ಕಡಿಮೆ ಆದಾಗ ಕೂದಲು ತುಂಬಾ ಉದುರುತ್ತೆ. ಸೊ ಅವ್ರಿಗೆ ಅಯನ್ ಸಪ್ಲಿಮೆಂಟ್ಸ್, ಫೆರಿಟಿನ್ ಸಪ್ಲಿಮೆಂಟ್ಸ್ ಈ ತರದ ಆಹಾರಗಳಲ್ಲಿ ಅಥವಾ ಈ ಸಪ್ಲಿಮೆಂಟ್ಸ್ ಮುಖಾಂತರ ಕೊಡ್ತಾ ಬಂದಾಗ ಕೂದಲು ಉದುರೋದು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿರೋದನ್ನ ನಾವು ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ನೋಡ್ತೀವಿ. ಈಗ 5ನೇದು ಒಂದು ಮುಖ್ಯವಾಗಿ ನಾನು ಯಾವಾಗಲೂ ಹೇಳುವಂಗೆ ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು ಸುಮಾರು ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಈ ಕೂದಲಿನ ಬುಡವನ್ನ ಗಟ್ಟಿಯಾಗಲಿಕ್ಕೆ, ನಮ್ಮ ಸ್ಕಾಲ್ಪ್ ನೆತ್ತಿಗೆ ಒಂದು ನರಿಶ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾ ಸಹಾಯವನ್ನು ಮಾಡುತ್ತೆ. ಸೊ ಜಿಂಕು, ಸೆಲೆನಿಯಮ್, ಬಯೋಟಿನ್, ಅಯನ್ ಅಥವಾ ಫೆರಿಟಿನ್ ಮತ್ತು ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಈ 5 ಖನಿಜಾಂಶಗಳು ತುಂಬಾ ಚೆನ್ನಾಗಿದ್ದಾಗ ಈ ರೀತಿಯ ಒಂದು ಪೌಷ್ಟಿಕಾಂಶ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲು ಸೊಂಪಾಗಿ ಬೆಳೆಯೋಕೆ ಶುರು ಆಗುತ್ತೆ. ಸೊ ಹಾಗಾಗಿ ಈ ಖನಿಜಾಂಶಗಳನ್ನ ಆದಷ್ಟು ನೀವು ತಗೊಳ್ಳಿ. ಈ ಕಾಳುಗಳಿರ್ಬೋದು, ಕಡ್ಡಿಗಳಿರ್ಬೋದು, ನಾನ್ ವೆಜಿಟೇರಿಯನ್ಸ್ ಅದರಲ್ಲಿ ಸೀ ಫಿಶಸ್ ಇರ್ಬೋದು, ಮತ್ತು ಕಬ್ಬಿಣ ರಿಚ್ ಇರುವಂತಹ ಆಹಾರಗಳು ಅಂತ ಹೇಳಿದ್ರೆ ನುಗ್ಗೆ ಸೊಪ್ಪು ಇರ್ಬೋದು, ಬೂದುಗುಂಬಳಕಾಯಿ ಇರ್ಬೋದು, ಡೇಟ್ಸ್ ಇರ್ಬೋದು, ಈ ದಾಳಿಂಬೆ ಹಣ್ಣು ಇರ್ಬೋದು, ಕರಿಬೇವಿನ ಸೊಪ್ಪು ಇರ್ಬೋದು, ಈ ತರದ ಒಂದು ಜಾಸ್ತಿ ಆಹಾರಗಳನ್ನ ನಿಮ್ಮ ಡಯಟ್ ನಲ್ಲಿ ಅಳವಡಿಸ್ಕೊ ಬಂದಲ್ಲಿ ನಿಮ್ಮ ಕೂದಲು ಉದುರಿಕೆ ಸಮಸ್ಯೆ ಕಡಿಮೆ ಆಗುತ್ತೆ. ನೀವು ಏನೇ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ ಅಂದಾಗ ಇದನ್ನ ಥಿಂಕ್ ಮಾಡ್ಬೇಕಾಗುತ್ತೆ. ಸೊ ಹಾಸ್ಟೆಲ್ ಹುಡುಗಿರಲ್ಲಿ ಸಾಮಾನ್ಯವಾಗಿ ಯಾಕೆ ಉದುರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ಅವ್ರ ಫುಡ್ ಸರಿ ಇರಲ್ಲ, ಅವ್ರು ಸರಿಯಾಗಿ ತಿಂತಾ ಇರಲ್ಲ. 2ನೇದು, ಅವರ ಯೂಸ್ ಮಾಡುವಂತ ಟಾಯ್ಲೆಟ್ಸ್ ನ ಸರಿಯಾಗಿ ಶುಚಿಯಾಗಿ ಇಟ್ಕೋಬೇಕು. ಕಾಮನ್ ಇದರಲ್ಲಿ ಕೂಡ ಆದಷ್ಟು ಪ್ರತಿಯೊಬ್ಬರು ಒಂದು ಇಟ್ಕೊಂಡು ಮಾಡಿದಾಗ ವರ್ಮ್ ಇನ್ಫೆಸ್ಟೇಷನ್ ಆಗದಾಗ ನೋಡ್ಕೋಬೇಕು. ಸಾಧ್ಯವಾದರೆ ಒಂದು 3 ತಿಂಗಳು, 4 ತಿಂಗಳು. ಈಗ ವಯಸ್ಕರಲ್ಲಿ ಏನ್ ಗೊತ್ತಾ, ಈಗ ಡಿವರ್ಮಿಂಗ್ ಮಾಡ್ಕೊಳ್ಳೋದು ತುಂಬಾ ರೇರ್ ಕೇಸ್. ಆದ್ರೆ ವಯಸ್ಕರಲ್ಲಿ ಡಿವರ್ಮಿಂಗ್ ತುಂಬಾನೇ ಮುಖ್ಯ. ಬರೀ ಕೂದಲು ಉದುರಿಕೆ ಒಂದೇ ಅಂತ ಅಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಗಳಿಗೆ ಈ ವರ್ಮ್ ಇನ್ಫೆಕ್ಷನ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಒನ್ ಆಫ್ ದ ಮೇಜರ್ ರೀಸನ್ಸ್ ಫಾರ್ ಹೇರ್ ಫಾಲ್ ಇಸ್ ವರ್ಮ್ ಇನ್ಫೆಸ್ಟೇಷನ್. ಸೊ ಡಿವರ್ಮಿಂಗ್ ನ ಮಾಡ್ಕೊಳ್ಳೋದನ್ನ ಒಂದು ಅಭ್ಯಾಸ ಇಟ್ಕೊಳ್ಳಿ. 3 ತಿಂಗಳಿಗೂ 6 ತಿಂಗಳಿಗೂ ಒಂದ್ಸಲ ಡಿವರ್ಮಿಂಗ್ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟು ಹೊಟ್ಟೆ ಹುಳುಗಳನ್ನ ನಿಮ್ಮ ಇದರಿಂದ ನಿರ್ಮಲೀಕರಣ ಮಾಡಿಸ್ಕೊಳ್ಳೋದ್ರಿಂದ ಕೂದಲು ಉದುರಿಕೆ ಸಮಸ್ಯೆ ಕಡಿಮೆ ಆಗುತ್ತೆ. ಇದೇ ಪ್ರಾಬ್ಲಮ್ಮು ನಂದಿನಿಗೂ ಆಯ್ತು. ಪಿಂಕ್ ಕಲರ್ ವಿಗ್ ಹಾಕೊಳ್ತಾಳೆ. ನಾನು ನಂದಿನಿ, ಬೆಂಗಳೂರಿಗೆ ಬಂದೀನಿ. ನಮಸ್ಕಾರ.